ನೀವು ನಿಮ್ಮ ಬರಹ ಹೇಗಿದೆ ಅಂತಂದ್ರೆ, ನೀವು ಆಸ್ ಎ ಗಾಯಕಿಯಾಗಿ ಬರ್ದಿಲ್ಲ, ಸ್ನೇಹಿತೆಯಾಗಿ ಬರ್ದಿಲ್ಲ, ಒಬ್ಬ ಅಭಿಮಾನಿಯಾಗಿ ಬರ್ದಿರೋ ರೀತಿಯಲ್ಲಿತ್ತು. ನೀವು ಹೇಳ್ದಾಗೆ ಚಿನ್ನ ಕುಲುಮೆಯಲ್ಲಿ ಹಾಕ್ದಾಗ್ಲೇ ಅದು ಅಪರಂಜಿ ಆಗೋದು. ಸೊ ದರ್ಶನ್ ಸರ್ ನಿಮ್ ಪ್ರಕಾರ ಈಗ ಚಿನ್ನ ಆದ್ರೆ ಅವ್ರನ್ನ ನೀವು ಅಪರಂಜಿ ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು, ಅವರಲ್ಲೂ ಅಂದ್ರೆ ಕೆಲವೊಂದು ಕೋಪ ಆಗಿರ್ಬೋದು, ಅವರ ದುಡುಕ್ತನ ಆಗಿರ್ಬೋದು, ಅವನ್ನೆಲ್ಲ ಅವರು ಅಂದ್ರೆ ಈಗ ಏನಿದೆ ಜೈಲಲ್ಲಿ ಅವರ ಪೀರಿಯಡ್ ಏನಿರುತ್ತೆ ಅಲ್ಲಿ ಅವ್ರನ್ನ ಅವರೇ ವಿಮರ್ಶೆ ಮಾಡ್ಕೊಂಡು ಅದನ್ನೆಲ್ಲ ಅವರು ತಿತ್ಕೋಬೇಕು ಅಂತ ಎಲ್ಲರಿಗೂ ಅಂತ ಅನ್ಸುತ್ತೆ. ನಿಮ್ಗೂ ಹಾಗೇನಾ ಮ್ಯಾಮ್? ಖಂಡಿತ ಖಂಡಿತ ನನ್ಗೆ ಹಂಗ ಅನ್ಸಿದೆ. ಯಾಕೆಂದ್ರೆ ಅವರ ಜೀವನ ಹೇಗಿತ್ತು ಅಂತ ನಮ್ಗೆ ಗೊತ್ತು. ಯಾವ್ದಕ್ಕೂ ಒಂದ್ ರೀತಿಯಾಗಿ ಅವಮಾನಗಳು ಜಾಸ್ತಿ ಆಗಿದೆ, ಅದನ್ನ ಒಪ್ಕೊಳ್ಳೇಬೇಕು. ಸಂಕಟಗಳಾಗಿದೆ, ಹಸಿವಲ್ಲೂ ಇದಾರೆ. ಅವ್ರೇನ್ ಅಷ್ಟು ಈಸಿಯಾಗಿ ಏನ್ ಬೇಕೋ ಅದನ್ನ ಸಿಕ್ಕಿ ತಿಂದ್ಕೊಂಡು ಆರಾಮಾಗಿ ಬಂದಿಲ್ಲ, ಹಸಿವಿನಿಂದನೇ ಬಂದ್. ಸೊ ಆ ಬೆಳವಣಿಗೆನಲ್ಲಿ ಒಂದಷ್ಟು ನಮ್ಗೆ ಗೊತ್ತಿಲ್ಲದ ಹಾಗೆ ಸಿಟ್ಟು ಒಳಗ್ ಬರ್ತಾ ಇರತ್ತೆ. ಅದನ್ನ ಎಲ್ಲೋ ಒಂದ್ ಕಡೆ ತೋಡ್ಕೋಬೇಕು, ಎಲ್ಲೋ ಒಂದ್ ಕಡೆ ಅದು ಬೇರೆ ರೀತಿನಲ್ಲಿ ಆಚೆ ಬರ್ತಾ ಇತ್ತು ಅನ್ಸತ್ತೆ. ಸೊ ಈ ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಇದು. ನಾವೀಗ ಯೋಗ ಮಾಡ್ಬೇಕಾದ್ರೆ ನಾನಾಗ್ಲಿ ನೀವಾಗ್ಲಿ ಪ್ರತಿದಿನ ನಮ್ಗುನು ಎಲ್ಲಾ ಕಡೆಯಿಂದ ನೆಗೆಟಿವಿಟಿ ಬರ್ತಾ ಇರತ್ತೆ. ನಮ್ ಸುತ್ತಮುತ್ತಲಿರೋರು ಏನೋ ಹೇಳ್ತಿರ್ತಾರೆ, ಏರಿಸ್ತಾ ಇರ್ತಾರೆ. ಕೆಲವೊಮ್ಮೆ ಇಲ್ಲಮ್ಮ ನೀನ್ ಮಾಡ್ತಾ ಇರೋದು ಏನು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ, ನೆಗೆಟಿವಿಟಿ ಬರ್ತಾ ಇರತ್ತೆ. ಸೊ ಅದನ್ನ ನೀವ್ ಹೆಂಗೆ ಕ್ಲಿಯರ್ ಮಾಡ್ಕೊಂತೀರಾ? ನೀವ್ ಪ್ರಾರ್ಥನೆ ಮಾಡೋದ್ರಿಂದಾನೆ, ಪ್ರಾಣಾಯಾಮ ಮಾಡ್ತೀರಾ, ಧ್ಯಾನ ಮಾಡ್ತೀರಾ. ದೇವ್ರು ಅಂತಾನೆ ನಾನು ಹೇಳಲ್ಲ, ಸುಮ್ನೆ ಒಂದು ಧ್ಯಾನ ಮಾಡೋದ್ರಿಂದ ನಿಮ್ಗೆ ಎಷ್ಟೋ ನೆಗೆಟಿವಿಟಿ ಆಚೆ ಹೋಗುತ್ತೆ. ಈಗ ಧ್ಯಾನದ ಸಮಯ ಇದು. ನನ್ಗಂತೂ ಹಂಗೆ ಅನ್ಸಿದ್, ನನ್ ಮನ್ಸಿಗೆ ಅನ್ಸಿದ್ ಅದೇನೆ. ಏಕೆಂದ್ರೆ ನಾನ್ ಇವಾಗ ಒಬ್ಬ ಸಿಂಗರ್ ಆಗಿ ಅವ್ರನ್ನ ನೋಡಿರೋದು. ಅವ್ರು ಯಾವ ಸಿನಿಮಾದ ಈ ಸಿಂಗರ್ ಹಾಡ್ಸ್ಬೇಡಿ, ಈ ಆಕ್ಟರ್ನ ಹಾಕ್ಬೇಡಿ, ಅವ್ರನ್ನ ಹಾಕ್ಬೇಡಿ, ಇವ್ರನ್ನ ಹಾಕ್ಬೇಡಿ ಯಾವತ್ತೂ ಹೇಳಿದ್ದಿಲ್ಲ ಅಂತಾನೆ ನಾನು ಕೇಳಿಸ್ಕೊಂಡಿರೋದು. ಯಾಕೆ ನನ್ನ ಅನುಭವದಲ್ಲೂ ಬಂದಿದೆ ಅದು. ಇಲ್ಲಾಂದ್ರೆ ಸಾರಥಿನಲ್ಲಿ ನಾನು 2 ಸಾಂಗ್ ಹಾಡ್ತಾನೆ ಇರ್ಲಿಲ್ಲ. ಅವ್ರು ಒಪ್ಕೊಂಡಿದ್ರಿಂದಾನೆ, ದಿನಕರ್ ತೂಗುದೀಪ್ ಅವ್ರು ಒಪ್ಕೊಂಡಿದ್ರಿಂದಾನೆ. ಹರಿಕೃಷ್ಣ ಅವ್ರು ಅದೇ ಹೇಳ್ತಿದ್ರು. ಫಸ್ಟ್ ದರ್ಶನ್ ಅವರು ಇವ್ರು ಹೇಳಿದ್ರು 2 ಸಾಂಗ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿದೆ, ಅದೇ ಇರ್ಲಿ ಅಂತ. ಅಂದ್ರೆ ಕನ್ನಡದವ್ರನ್ನ ಬೆಳೆಸೋಂಥದ್ದು ಇರ್ಬೋದು, ಕನ್ನಡ ಆಕ್ಟರ್ಸ್ ನ ಹಾಕೊಳ್ಳಿ, ಕನ್ನಡ ಹೀರೋಯಿನ್ ಹಾಕೊಳ್ಳಿ, ಕನ್ನಡ ಟೆಕ್ನಿಷಿಯನ್ಸ್ ನ ಹಾಕೊಳ್ಳಿ ಅಂತದಿರ್ಬೋದು, ಹೊಸಬ್ರಿಗೆ ಅವಕಾಶ ಕೊಡುವಂಥದ್ದು. ಈ ತರದ್ದೆಲ್ಲಾರು ಮಾಡ್ತಾ ಇದಾರೆ. ಯಾಕೆ ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ಆ ಅನುಭವ ಆಗಿದೆ, ಅವ್ರು ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ. ಸೊ ಆ ಬರುವಂತ ದಾರಿನಲ್ಲಿ ಎಲ್ಲಾ ಕಲ್ಲು ಮುಳ್ಳು ಕಾಲಲ್ಲಿ ಚುಚ್ಕೊಂಡು ಎಲ್ಲಾ ಬಂದಾಗ ಒಂದ್ ಕಡೆ ನಿಮ್ಗೆ ಎಲ್ಲೋ ಒಂದಷ್ಟು ಕಡೆ ಆ ಅವಮಾನ, ಸಿಟ್ಟು ಅನ್ನೋಂಥದ್ದು ಸಣ್ಣದಾಗ ಆಚೆ ಬಂದಿರ್ಬೋದು. ಇನ್ ಮುಂದೆ ಇನ್ನಷ್ಟು ಬೇರೆ ರೀತಿಯಾದಂತ ವ್ಯಕ್ತಿಯನ್ನು ನಾವು ಕಾಣ್ತೀವಿ. ನನ್ ಪ್ರಕಾರ ದರ್ಶನ್ ಅವರು ಅಲ್ಲಿಂದ ಆಚೆ ಬಂದ್ಮೇಲೆ ಅದ್ಭುತವಾದಂತ ವ್ಯಕ್ತಿಯಾಗಿ ಹೊರಹೊಮ್ತಾರೆ. ಪ್ಲಸ್ ಅವ್ರ ಫ್ಯಾಮಿಲಿ ಏನಿದೆ ಅಲ್ವಾ, ತುಂಬಾ ಗಟ್ಟಿ ಆಗತ್ತೆ. ಈಗ ನಾನು ಕೂಡ ಬಯಸೋದು ಅದನ್ನೇ, ನೀವು ಕೂಡ ಅದನ್ನೇ ಬಯಸ್ತೀರಾ. ಈಗ ಅವ್ರ ಮಗ ವಿನೀಶ್ ಇರ್ಬೋದು, ಅವ್ರಿಗೆ ಅವರೆಲ್ಲರೂ ಒಂದು ಬಹಳ ಕಷ್ಟದಲ್ಲಿ ಇವಾಗಿದ್ದಾರೆ, ಸಂಕಟದಲ್ಲಿದ್ದಾರೆ. ಸೊ ನಾವು ಅವ್ರ ಜೊತೆನಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಅಂಡ್ ತಪ್ಪು ಆಗಿದ್ರೆ ಶಿಕ್ಷೆ ಆಗತ್ತೆ, ತಪ್ಪಾಗಿಲ್ಲ ಅಂದ್ರೆ ನಾವೆಲ್ಲರೂ ತಪ್ಪಿತಸ್ಥರಾಗ್ತೀವಿ ಆಚೆ ಇರೋರು. ಹಾಗಾಗಿ ನಾವು ತಪ್ಪಿತಸ್ಥರಾಗೋದ್ ಬೇಡ. ಅವ್ರ ಅಕಸ್ಮಾತ್ ಶಿಕ್ಷೆ ಅನುಭವಿಸ್ಕೊಂಡು ಹೊರಗಡೆ ಬರ್ತಾರೆ. ತಪ್ಪು ಮಾಡದವ್ರು ಯಾರವ್ರೆ ಅಂತ ಇದೆ ಅಲ್ವಾ. ನೀವು ಎಲ್ರು ತಪ್ಪು ಮಾಡಿರ್ತೀವಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ, ಇಲ್ಲ ಅಂತಂದ್ರೆ ಎಲ್ಲಾ ರೀತಿಯಾದಂತ ಕಾನೂನು ಇದೆ. ಆಚೆ ಬಂದ್ಮೇಲೆ ಇನ್ನಷ್ಟು ಬೆಟರ್ ಪರ್ಸನ್ ಆಗ್ತಾರೆ, ಇನ್ನಷ್ಟು ಒಳ್ಳೆ ಆಕ್ಟರ್ ಆಗ್ತಾರೆ, ಅವ್ರ ಸಿನಿಮಾ ಇನ್ನಷ್ಟು ಚೆನ್ನಾಗ್ ಆಗತ್ತೆ ಅನ್ನೋಂತ ಒಂದು ದೊಡ್ಡ ನಂಬಿಕೆ ನನ್ಗಿದೆ.